ಪ್ರತಾಪ್, ನಾವು ಅಂದುಕೊಂಡ ಕನಸು ನನಸಾಯ್ತಂದ ಮೇಲೆ ನಮ್ಮಿಬ್ಬರ ಮನಸ್ಸು ಒಂದಾಗಲೇಬೇಕಲ್ಲವೇ? ಜಾನಕಿ, ಲವ್ ಈಸ್ ಗ್ರೇಟ್ ಬಟ್ ಲೈಫ್ ಈಸ್ ನಮ್ಮ ಜೀವನವೇ ಸಾಕ್ಷಿ ಅಲ್ಲವೇ ರಾಣಿ? ಹಾಗಾದರೆ ಈ ಸುಂದರ ಸೊಬಗಿನಲ್ಲಿ ನಾವಿಬ್ಬರು ಪ್ರೇಮದ ಪ್ರಯಾಣದಲ್ಲಿ ಹಾಡಿದರೆ ಹಾಗೆ ಹೋಗಿದರೆ ಚೆನ್ನ ಅಲ್ಲವೇ? ಜಾನಕಿ, ನಿನಗಿಷ್ಟವಾದ ಕಾರ್ಯದಲ್ಲಿ ನನಗೆ ಕಷ್ಟವಾದ ವಿಷಯವನ್ನು ನನ್ನ ಡಿಕ್ಷನರಿಯಿಂದಲೇ ತೆಗೆದು ಹಾಕಿದ್ದೇನೆ.
ವಾಟ್ ಯು ಸೇ. ಡೋಂಟ್ ವರಿ ಮೈ ಫ್ರೆಂಡ್. ಜಾನಕಿ, ಇಲ್ಲಿವರೆಗೂ ನಮ್ಮ ಬದುಕಿನ ಸುಂದರ ಸತ್ಯ ಕಂಡ ದಿನಗಳು ಇಲ್ಲಿಗೆ ಮುಕ್ತಾಯವಾದವು. ಅಂದರೆ ನಿಮ್ಮ ಮಾತಿನ ಅರ್ಥವನ್ನು ವರ್ಣಿಸುತ್ತಾ ಹೋದರೆ ಸಮಯ ವ್ಯರ್ಥವಾಗಿ ಅರ್ಥಪೂರ್ಣವಾದ ನಿನ್ನ ಬಾಳು ಕೊಡಲನ್ನು ಸೇರಿ ಬಿಡುತ್ತೇನೋ ಅಂತ ಅನುಮಾನಕ್ಕೆ ಆಸ್ತಕ್ಕೆ ಕೊಡಬೇಡಿ. ಏಕೆಂದರೆ ನಾನು ಗಂಡನನ್ನು ಬಿಟ್ಟು ನಿಮ್ಮ ಸರ್ವಕ್ಕೋಸ್ಕರ ಬಂದಿದ್ದೇನೆ, ನಿಮಗೋಸ್ಕರ. ಆದರೆ ಅವಶ್ಯಕತೆ ಇಲ್ಲ ಜಾನಕಿ. ನೋಡಿ, ಈ ಜೀವನ ಎಂಬುದು ಹುಡುಗರು ಆಟಾಡುವ ಬುಗುರಿ ಆಟವಲ್ಲ. ಹಾಗೆಂದು ನಾನು ಹೇಳಬೇಕೆಂದೇನಿಲ್ಲ. ನೀವು ಈ ರೀತಿ ಮಾತನಾಡುವುದು ನನಗೆ ಅರ್ಥವಾಗ್ತಿಲ್ಲ. ಈ ರೀತಿ ಸುತ್ತುಗೊಳಿಸಿ ಮಾತನಾಡಿ ನನ್ನ ಮನಸ್ಸನ್ನು ನೋವಿಸಬೇಡಿ. ನೇರವಾಗಿ ಮಾತನಾಡಿದರೆ ನಿಂದನೆಯನ್ನು ಮಾಡಿದಂತಾಗುವುದಿಲ್ಲವೇ? ಅರ್ಥ ಮಾಡಿಕೊಂಡರೆ ನಿನಗೂ ಕ್ಷೇಮ, ನನಗೂ ಉತ್ತಮ. ಡಾರ್ಲಿಂಗ್, ಆ ರೀತಿ ಎಲ್ಲ ಚುಚ್ಚಾಗಿ ಮಾತನಾಡಬೇಡಿ. ಅದು ಏನೆಂಬುದು ಹೇಳಿ. ಡಾರ್ಲಿಂಗ್ ಎಂದು ಮಾತನಾಡಲೇ ಬೇಡ. ನೋಡಿ, ಈ ರೀತಿ ನೀವು ಮುಂಚಿತವಾಗಿ ಈ ರೀತಿ ನನಗೆ ಕರಿಬೇಡಿ ಎಂದು ಹೇಳಿದರೆ ನೀವು ನನ್ನನ್ನೇಕೆ ಅಪ್ಪಿ ಮುದ್ದಾಡ್ತಿದ್ರಿ? ಅಂದು ನೀನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಎಂದು ಇಂತಹ ಬುದ್ಧಿವಂತಿಕೆಯ ಮಾತುಗಳನ್ನು ನಿನ್ನ ಗಂಡನಿಗೆ ಹೇಳಿದ್ದರೆ ಎಷ್ಟೋ ಉತ್ತಮವಾಗಿರ್ತಿತ್ತು. ನೀವು ಹೇಳುವುದು ಸತ್ಯ. ಏಕೆಂದರೆ ಈ ಮಾನವತೆಯನ್ನೇ ಮರೆತು ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದಕ್ಕೆ. ಮಾನವೀಯತೆ ಮಾನವ ಧರ್ಮವುಳ್ಳ ಮಾನವನ ಸತ್ತೇ ಹೊರತು ನಿಮ್ಮಂತವರ ಸತ್ತಲ್ಲ. ಅದರ ವಿರುದ್ಧ ಸಾರುವ ನಿನ್ನ ಬಾಳಿನ ಗತಿ ಅದೋ ಗತಿ. ನಿನ್ನ ಭವಿಷ್ಯದ ರೀತಿ ಆ ದೇವರಿಗೆ ಪ್ರೀತಿ. ಹೌದು, ನಾನು ಗಂಡನಿಗೆ ಮೋಸ ಮಾಡಿ ನಿಮ್ಮ ಮಾತಿಗೆ ನಂಬಿಕೊಂಡು ಬಂದಿದ್ದೇನೆ. ಆದರೆ ಅದು ಹೇಗೆ ಇದ್ದರೂ ನಿಮ್ಮ ಜೊತೆಯಲ್ಲಿ ಬಾಳುವುದು ನನ್ನ ಧರ್ಮ ಅಲ್ಲವೇ? ಅಯ್ಯೋ ಮುಚ್ಚು ಕುರಿಯೇ, ತೋರ ಸುತ್ತಲ ಸಿಕ್ಕ ಕರಿಯ ಕುರಿಯ ಗತಿಯೇ ನಿನ್ನ ಗತಿ. ಅದರಂತೆ ಪತಿವ್ರತಾತನಕ್ಕೆ ತಿಲಾಂಜಿಯಲನ್ನಿಟ್ಟು ಮೆಂಡನೊಂದು ನಂಬಿ ಓಡಿ ಬಂದ ನೀನು ತೋರನ ಕೈಗೆ ಸಿಕ್ಕ ಕುರಿಯ ಸಮಾನ. ಕೋರನ ಕೈಗೆ ಸಿಕ್ಕ ಕರಿಯ ಕರ್ಮ ಹೇಗಿದೆ ಬಾಳಿನ ಮರ್ಮ. ಏನು ನೀವು ಈ ರೀತಿ ಮಾತನಾಡುತ್ತಿದ್ದೀರಲ್ಲ? ಈ ರೀತಿ ಮಾತನಾಡುವುದಕ್ಕೆ ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಧರ್ಮದಿಂದ ನಿನ್ನನ್ನು ಕಾಪಾಡಲು ನಾನೇನು ನಿನ್ನನ್ನು ಕಟ್ಟಿಕೊಂಡವನಲ್ಲ. ಕಟ್ಟಿಕೊಂಡರು ನಯವಂಚಕ, ನಿನ್ನನ್ನು ನಂಬಿ ಬಂದ ನನಗೆ ಈ ರೀತಿ ದ್ರೋಹ ಮಾಡುತ್ತಿರುವೆಯಲ್ಲ, ನಿನ್ನನ್ನು ಆ ದೇವರು ಸುಮ್ಮನೆ ಬಿಡುವುದಿಲ್ಲ. ಕೈ ಹಿಡಿದ ಗಂಡನನ್ನೇ ನಂಬದ ನೀನು ನಂಬಿಕೆಯಿಂದ ಬೆನ್ನಿಗೆ ಚೂರಿ ಹಾಕಿ ಇಟ್ಟುಕೊಂಡವನನ್ನು ನಂಬುತ್ತಾಳೆ ಎಂಬುದು ನನ್ನ ಭ್ರಮೆ. ಜನಕ್ಕೆ ನಾಚಿಕೆ ಹೇಗೆ ಬೇಕಾಗಿರುವುದು ನಿನಗೆ. ಪಾಪಿ, ಕೊನೆಗೂ ನನ್ನನ್ನು ಈ ರೀತಿ ಮೋಸ ಮಾಡಿದೆಯಲ್ಲ, ನಿನ್ನಂತ ಪಾಪಿಯನ್ನು ಆ ದೇವರು ಸುಮ್ಮನೆ ಬಿಡೋದಿಲ್ಲ. ಕೈ ಹಿಡಿದ ಗಂಡನನ್ನೇ ನಂಬದ ನೀನು ಇಟ್ಟುಕೊಂಡ ಮಿಂಡನನ್ನು ನಂಬುತ್ತಾಳೆ ಎಂದು ಅರಿಯಲು ಮೂಡಲು ನಾನೇನು ಅಲ್ಲ. ಪಾಪಿ, ನೀನು ಇದೇ ಕೊನೆ ಎಂದು ತಿಳಿಯಬೇಡ. ಆದರೆ ನಿನ್ನಂತ ಪಾಪಿಗೆ ಆ ದೇವರಿಲ್ಲದಿದ್ದರೂ ನನ್ನಿಂದ ನಿನಗೆ ಮುಕ್ತಿ ಸಿಗುವುದು ಖಚಿತ. ದೇವರು ಎಲ್ಲಿದ್ದಾನೆ ಆ ನಿನ್ನ ದೇವರು? ದೇವರು ಗಂಡಸರ ಪಕ್ಷಪಾತಿ, ಹೆಣ್ಣಿಗೆ ನೀತಿ ಬೋಧಕ. ಮೈಂಡೇಟ್ ಪ್ರತಾಪ್, ನನಗೆ ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸವಿಲ್ಲ. ಆದರೆ ನಾನು
ನಿಮ್ಮನ್ನೇ ನಂಬಿ ಬಂದಿದ್ದೇನೆ. ಆದರೆ ನಿಮ್ಮ ವಿಚಾರವೇನು? ऊपर उसपर है, नीचे जमीन, मेरा डर का डोर खुला है आप ಇದು ಕೊನೆ ಮಾತೆ. that is God's word. To death ಅದೊಂದೇ ನಮಗೆ ಉಳಿದಿರುವ ದಾರಿ. ಸೂರ್ಯರು ತಿರುಗಿದರೆ ಕುರಿ ದಾರಿ ತಪ್ಪಿತು, ಅದು ನನ್ನ ಕೈಗೆ ಸಿಕ್ಕಿತು. ಅದರ ಒಡೆಯರ ಮರಿ ದಾರಿ ತೋರಿಸುವ ಹಕ್ಕು ನನ್ನದಿತ್ತು. ಬರು ಜಾನಕಿ. ಬರಬ್ಬರಿ ಅತಿಯ ನನ್ನ ಗೆಲ್ಬೇಕು ಅಂತ ನಿನ್ ಕಿವಿ ನೀನ ಮುಡಿಸ್ಕೊಂಬಿಡು, ನೀನ ಮುಡಿಸ್ಕೊಂಬಿಡು. ನಮಸ್ಕಾರ ನಮಸ್ಕಾರ. ಈಗ ಒಂದು ಸ್ಪರ್ಧೆ, ಹೊಸ ಪ್ರಶ್ನೆ ಹೇಳ್ತೀನಿ, ಪಟ್ ಪಟ್ ಅಂತ ಉತ್ತರ ಹೇಳ್ಬಿಡು. ದುಬ್ಬ ಅಂತ ಬಿಟ್ಟೆಲ್ಲೋ ದುಡ್ಡು ಕೂಡ ಅಂದ್ರೆ ಏನ ನನಗೆ ಗೊತ್ತಿಲ್ಲ ನಿನಗೇನೋ ಗೊತ್ತಿಲ್ಲ. ನಾಟಕ ಪ್ರಾರಂಭ ಆದಾಗಿಂದ ಅದು ನಿನಗೆ ಏನಾಗದ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಅದ ಹೇಳನೇನು ಅಪ್ಪ ಬುಸ್ ನೀನ್ ಹೇಳು. ನನಗೆ ಗೊತ್ತೈತಾ, ಆದ್ರೂ ಯಾಕೋ ನೆನಪಿಗೆ ಬರ್ತಿಲ್ಲ ಕಣ. ಹಂಗ ನೆನಪು ಮಾಡ್ಕೊಂಡ ನೀನ್ ತೀರಾ ಉಣ್ಕೊಂಡು ಹೋಗ್ಬಿಟ್ಟಿಯ. ಅದೇನಂದ್ರೆ ಹುಣಸೆ ಹಣ್ಣು. ಕರೆಕ್ಟ್. ನನ್ನ ಸ್ವಲ್ಪ ನೆನಪಿಗೆ ಬಂತು ಕರೆ ಉಳಿಸೋಣಾಯ್ತಂತ. ನಾನು ಆ ಕರೆ ಉಳಿಸೋಣ ಉಳಿ ಬಿಟ್ರೆ ಸಾರ್ ಮಂದ್ ಹೆಸರು ಆಗುತ್ತೆ. ನಾನು ಅದೇ ಅಂತ ಅನ್ಕೊಂಡೆ, ಹೇಳಿಲ್ಲ. ಹೆಂಗಿದ್ರು ನಿನ್ನ ಕಿವಿ ಕೇಳಿಸಲ್ಲ. ಆ ಕರೆ ಮನುಷ್ಯ ನೋಡಿಂದ ಕಿವಿಯಾಗಿ ಬಿಟ್ಕೊಂಡ್ಬಿಡು, ಎಲ್ಲ ಸರಿ ಹೋಗ್ಬಿಡ್ತೈತಿ. ಈಗ ನಿಮ್ಮ ಪ್ರಶ್ನೆನ ನೀವ ಕೇಳ್ಕೊಂಡ್ಬಿಟ್ಟು ಉತ್ತರ ಹೇಳ್ಕೊಂಡ್ಬಿಟ್ರೆ ಅತ್ತೇನ? ಅಂತರದಲ್ಲಿ ಹಾರಾಡ ಗಿಡಗ ಅದರ ಹೊಟ್ಟೆ ತುಂಬ 3 ಸೇರಿ ಬೆಳೆಯಲಿಲ್ಲ. ಅದನ್ನು ಹೇಳಿದವನೇ ಜೋಗಿ ಎಟ್ಟಿಯ ಹುಡುಗ. ತೆಂಗಿನಕಾಯಿ ಕೆರೆ ಬಡ ಕೆರೆ ಕೆರೆ ನಿಂತ್ಕೊಂಡು ಎಡ್ಡೊಂದು ಬರ್ತಾಳ. ಏನದು ಸುರುಬ ನಾಲ್ಕು ಮಂದಿನಲ್ಲ ಅದು. ಕಾಯಿ ಕೊಪ್ಪರ ಕಾಯಿ ನಿಂಬೆ ಹೋಗಲೇ ಸತ್ತು ಏನಂತ ಹೇಳೋದು ಚಂತ ಬಂದಕಾತ. ಅಲ್ಲ ಇವನಿಗೆ ಕಡ್ಲೆಕಾಯಿ ಬಿಡಲಿ, ನನಗೆ ಗೊತ್ತು ಕಡ್ಲೆಕಾಯಿ. ನಾನು ಗುರುಸಿದ್ದಪ್ಪನ ಶಿವಣ್ಣ ಪಳಿದನಲ್ಲೇ ನಾನು ಮಗ. ಹುಷಾರ ಸುಡುದು ಮತ್ತೆ ಲೇ, ನಾನು ಬೆಳ್ಳಿ ರಾಮಣ್ಣ ಗಡಿಯಲ್ಲಿ ಪಳಗಿ ಬಂದವನ. ಈಗ ಹೇಳ್ತೀನಿ ಕೇಳಲೆ. ನಿನ್ನ ಹೆಗಲ ಮೇಲೆ ನಿನ್ನ ಹೆಗಲ ಮೇಲೆ ನನ್ನ ಕಾಲು, ನಿನ್ನ ಉಗಿಯಲ್ಲಿ ನನ್ನ ಕೋಲು. ಗೌಡ ಗಂಗನ ಪಾಳೆ ಬದಿಗ ಗಂಡ ಉರಿದು ಅದಕ್ಕೆ ಬಾ ಕಾರಣ ಕಾಲಂದ್ರದವಳೆ ಬೆನ್ನ ಹೋಗಿ ಸಣ್ಣ ಬರ್ತಾಳೆ. ಏನ್ ಹೇಳಲಿ Yeah.
ಅಪ್ಪ ಫ್ಲಾಟ್ ಕೊಡ್ಬೇಡ್ರಿ ಭಾರಿ ಆತು ಬಿಡಪ್ಪ ಸುಮಿತ್ರ ಸುಮಿತ್ರ ಅಣ್ಣ ಈ ಬಂದ್ಯ ನಾನು ಹೇಳಿದ್ದಿಲ್ಲ ತಂದಿದ್ಯಾ ತಾನೆ? ಹೌದಮ್ಮ ತಂದೇನೆ. ಅಣ್ಣ ನಾನು ಬಯಸಿದ್ದೀನಲ್ಲ ತಂದು ನನ್ನ ಮನಸ್ಸಿಗೆ ಎಷ್ಟೊಂದು ಶಾಂತಿ ಕೊಟ್ಟಿದ್ಯಾ ಅಷ್ಟೇ ಅಣ್ಣ. ನಾನೆಷ್ಟು ಭಾಗ್ಯವತಿ ಅಲ್ಲವೇಣ? ಸುಮಿತ್ರ ಭಾಗ್ಯದಿಂದ ದೌರ್ಭಾಗ್ಯ, ದೌರ್ಭಾಗ್ಯದಿಂದ ದೌರ್ಭಾಗ್ಯ ಪ್ರತಿಯೊಬ್ಬರ ಮನಸ್ಸಲ್ಲಿ ಅಲಾಡಿ ತಿಳ್ಕೊಳ್ಮ.
ಹಾಗೇನು ಇಲ್ಲಮ್ಮ. ಏಕೋ ಏನೋ ಈ ನಿನ್ನ ಮದುವೆ ಸಂಭ್ರಮದಲ್ಲಿ ಅಮ್ಮನ ನೆನಪು ಆಗೋದ್ರಿಂದ ಸ್ವಲ್ಪ ಕಣ್ಣೀರು ಬಂದು ಅಷ್ಟಮ್ಮ. ಅಣ್ಣ ಯಾಕೆ ಸುಳ್ಳು ಹೇಳ್ತಿದ್ಯಾ? ಇಲ್ಲಿವರೆಗೂ ಈ ತಂಗಿಯ ಮುದ್ದು ಮುಖವನ್ನು ನೋಡ್ತಾ ನಾನು ಅಮ್ಮನ್ನ ಮರ್ತಿದ್ದೆ ಅಂತ ಹೇಳ್ತಿದ್ದೆ. ಈಗೇನು ಅಮ್ಮನ ನೆನ್ಸ್ಕೊಂಡಿದ್ಯಾ? ನನಗೆ ಯಾಕೋ ತುಂಬಾ ಅನುಮಾನ ಬರ್ತಿದೆ ಅಣ್ಣ. ಸುಮಿತ್ರಾ, ಅನುಮಾನ ಪಡುವಂಥದ್ದು ಏನಾಗಿಲ್ಲಮ್ಮ. ಆದ್ರೂ ಅಣ್ಣ ನಿನ್ ಮಾತಿನಲ್ಲಿ ಧಾರಾಕಾರವಾಗಿ ನಿನ್ನ ಕಣ್ಣು ನೀರು ಬರ್ತಿದೆ. ಯಾಕಣ್ಣ ನೀನ್ ನನ್ನ ಬಳಿ ಹೇಳಲ್ವಾ? ಅಣ್ಣ ಅದೇನೇ ಕಷ್ಟ ಬಂದು ಹೇಳೋಣ, ಅದು ನಾನು ತಿಳಿಸ್ಕೊಳ್ತೀನಿ, ಹೇಳೋಣ. ಸುಮಿತ್ರಾ, ಆತಂಕವಾದ ಹಿನ್ನೆಲೆಗೆ ಆನೆಯಿಂದ ಮತ್ತೊಂದು ಕಲ್ಲಿಂದ ಹೊಡೆದು ನನ್ನ ಎದೆಗೆ ಮತ್ತೊಂದು ಗಾಯವಾಗಿದೆ ಅಣ್ಣ ಹಾಗಾದ್ರೆ ನಿನಗೇನೇ ಕಷ್ಟ ಬಂದ್ರು ಅದರಲ್ಲಿ ಈ ನಿನ್ನ ತಂಗಿಯೂ ಸಹ ಪಾಲ್ಗೊಳ್ಳುತ್ತಾಳೆ. ಹೇಳೋಣ ಆ ಕಷ್ಟ ಏನು ಅಂತ ಹೇಳೋಣ. ಆ ಮಾತು ಅನ್ನ ಬಿಡಮ್ಮ ತಂಗಿ. ಅಣ್ಣ ಹುಟ್ಟಿದ ಮನೆಯಲ್ಲಿ ಅಣ್ಣ ತಂಗಿ ಅಕ್ಕ ತಮ್ಮ ಅಂತ ಬೆಳೆದ ಮೇಲೆ ಆಸ್ತಿ ಒಂದೇ ಪಾಲು ಮಾಡ್ಕೋಬಾರ್ದಣ್ಣ. ಅದು ರಕ್ತ ಸಂಬಂಧ ಅನ್ನೋದಿಲ್ಲ. ಕಷ್ಟ ಸುಖ ಅನ್ನೋದನ್ನ ಎರಡೂ ಪಾಲಿರ್ಬೇಕು ಅಣ್ಣ. ಅದೇನಂತ ಹೇಳಿ ನಾನು ನಿಜವಾಗಿ ಆ ನಿನ್ನ ಕಷ್ಟದಲ್ಲಿ ನಾನು ಭಾಗಿಯಾಗ್ತೀನಿ. ಆಟ ಮಾಡಬೇಡ ತಂಗಿ, ಆಟ ಮಾಡಬೇಡ. ನೀನು ನನ್ನ ಕಷ್ಟದಲ್ಲಿ ಬಾಳ ಕೇಳೋದು ಹಕ್ಕಿಲ್ಲ. ಆದ್ರೆ ಈಗ ನಿನ್ನ ದುಃಖದಲ್ಲಿ ಬಾಳ ತೆಗೆದುಕೊಳ್ಳುವ ಅವಕಾಶ ಬಂದಿದೆ. ಅಣ್ಣ ನೀನ್ ಏನ್ ಹೇಳ್ತಿದ್ದೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ಬಿಡಿಸಿಡ್ಬಾರ್ದು. ನಿನಗೇನಾಗಿದೆ ಅಣ್ಣ? ಮುತ್ತೈದೆ ಆಗಬೇಕೆಂದು ನಿನ್ನ ಸೌಭಾಗ್ಯ ದೌರ್ಭಾಗ್ಯ ಎಂದು ತಿಳಿದ ತಂಗಿ. ಏನು ದೌರ್ಭಾಗ್ಯನ? ಅದೇನಣ್ಣ? ಅದೇನು ಹೇಳ್ಬೇಕು ಅಂತ ಹೇಳು. ನೀನ್ ಹೇಳಿಲ್ಲ ಅಂದ್ರೆ ನನ್ನ ನಾಡೆ ಆಗಿದೆ. ಹೌದಮ್ಮ, ನಿನ್ನ ಕೈಯನ್ನು ಕಾಪಾಡುವ ಕೌಡಮೂರ್ತಿಯು ಆ ಜಗನ್ನತನು ಆಕ್ಸಿಡೆಂಟ್ ಆಗಿದೆಯಮ್ಮ. ಬೇಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಧೈರ್ಯ ಓಡುವ ಶಕ್ತಿ ಯಾರಿದೆಯಮ್ಮ? ಅಯ್ಯೋ ಬಿಡಿ, ನೀನೆಷ್ಟೊಂದು ಕ್ರೂರಿಯಾಗಿದೆ. ನಿನ್ನೇನಲ್ಲ, ಅದೇನಲ್ಲ. ಗುರು ಹಿರಿಯರ ಮಾತನ್ನು ಕೇಳಿದೆ. ನಾನು ಅದನ್ನ ಪ್ರೀತಿಸಿದೆ. ಆದ್ರೆ ಆ ಪ್ರೀತಿಗೆ ನೀನೇ ಬೆಂಕಿ ಹಚ್ಚಿದೀಯ. ನನ್ನ ಜಗನ ಇಂತಹ ಘೋರವಾದ ಸ್ಥಿತಿಯನ್ನು ತಂದುಕೊಟ್ಟಿಯ. ಆದ್ರೆ ಯಾಕೆ ಈ ರೀತಿ ಶಿಕ್ಷೆ ಕೊಟ್ಟಿದೀಯ? ಗಂಡನಿದ್ದರು ವೇಷ ಹಾಕೊಂಡು ಗಂಡನಿಗೆ ಮೋಸ ಮಾಡಿ ನಿನ್ನ ಜೊತೆ ಸರಸ ಮಾಡುವ ಅಂತವರಿಗೆ ಏನ್ ಕೊಟ್ಟಿದೀಯ? ಮನೆಯಲ್ಲಿ ವೇಷ ಕೆಲಸ ಪ್ರಪಂಚದ ಮುಂದೆ ಪ್ರತಿಯೊಂದು ಶಿವಮಣಿ ತರ ಜೀವನ ಸಾಕ್ತಿದ್ದಾರೆ. ಅವರಿಗೆ ಏನಂತ ಜೀವನ ಕೊಟ್ಟಿದೆ. ಆದ್ರೆ ನಾನು ನನ್ನ ಜಗನ್ನಾಥ ಮಾಡಿದ ಅಪರಾಧವಾದ್ರೆ ಏನು? ನಾವೇನ್ ಪಾಪ ಮಾಡಿದೀವಿ ಅಂತ ನಮಗೆ ರೀತಿ ಶಿಕ್ಷೆ ಕೊಟ್ಟಿದೆಯಾ? ಇದು ಎಂತಹ ನ್ಯಾಯ ಸ್ವಾಮಿ, ಎಂತಹ ನ್ಯಾಯ? ನಿಮಗೆ ಆದ ಅನ್ಯಾಯಕ್ಕೆ ದೈವವನ್ನು ಸೃಷ್ಟಿಸುವುದು ತರವಲ್ಲ. ದೈವದಲ್ಲಿ ಇದ್ದಂತೆ ಎಲ್ಲವೂ ಸರಿಯಾಗುತ್ತದೆ. ಅಣ್ಣ ಅದೇನ ಸರಿಯಾಗುತ್ತೆ? ನನ್ನ ಜೀವನದಲ್ಲಿ ಇಂತಹ ಘೋರವಾದ ವಿಷಯ ನಡೆದಿರ್ಬೇಕಾದ್ರೆ ಅದೇನ ಸರಿಯಾಗುತ್ತೆ? ಸುಮಿತ್ರಾ, ನೀನು ಈ ರೀತಿ ಹಠ ಮಾಡಿದರೆ ನನಗೆ ಧೈರ್ಯ ತುಂಬುವರು ಯಾರಮ್ಮ? ಈಗ ಅಪ್ಪಾಜಿ ಬೇರೆ ಮನೆಯಲ್ಲಿ ಹುಷಾರಿಲ್ಲ. ಯಾವ ಕಾರಣಕ್ಕೂ ಅಪ್ಪಾಜಿಗೆ ಈ ವಿಷಯ ತಿಳಿಸಬಾರದಮ್ಮ. ಅಣ್ಣ ಅದೇನೇ ಇರಲಿ, ಅವರೆಲ್ಲಿದ್ದಾರೆ? ಅವರ ಬಳಿ ಹೋಗ್ತೀನಿ. ನನ್ನ ಪ್ರಾಣ ಅದು ಒತ್ತಾಯಿತಾದ್ರು ನಾನು ಕಾಪಾಡ್ಕೊಳ್ತೀನಿ. ನಾನು ಸುಮಿತ್ರಾ, ಈ ಜಗತ್ತೇ ಒಂದು ನ್ಯಾಯಾಲಯವಂತೆ. ಆ
ದೇವ, ಈ ಜಗತ್ತಿನಲ್ಲಿ ನೀನಿಲ್ಲವೇ? ನೀನಿರುವುದಾದರೆ ಅನ್ಯಾಯವನ್ನು ಮಾಡಿದು ಎಲ್ಲ ಹೊತ್ತು ಇಲ್ಲವೇ? ನೀ ನಿರ್ಮಿಸಿದ ಜಗತ್ತಿನಲ್ಲಿ ಧರ್ಮ ತಲೆ ತಗ್ಗಿಸಿ ಬಾಳಬೇಕೆ? ಧರ್ಮ ತಲೆ ಎತ್ತಿ ಬಾಳಬೇಕೆ? ನೀನು ಬಲವಂತನೇ ಅಲ್ಲ. ಅಂತಸ್ತುಗಳ ಮೇಲೆ ಕುಳಿತು ಮೃಷ್ಟಾನ ಭೋಜನ ಊಟ ಮಾಡುವವರು